ಹೋಗ್ತಾ ಇದ್ದಾರಲ್ಲ, ಏನು ಮಾಡೋದು? ಇದು ದೊಡ್ಡ ಪ್ರಶ್ನೆ. ಇದು ಕಲಿಯುಗ. ಕಲಿಯುಗ ಅಂದ್ರೆ ಏನು ಅಂತ ನೀವು ಹೇಳ್ತೀರಾ? ಇಷ್ಟು ಈ ಒಂದು ಪ್ರಪಂಚದಲ್ಲಿ 500 ಕೋಟಿ ಜನ ಇದ್ದಿರಬಹುದು. 1% ಅವರು ಗುರುವಿನ ಬಗ್ಗೆ ಚಿಂತನೆ ಮಾಡದೇ ಇದ್ದು ಹೋಗ್ತಾ ಇದ್ದಾರೆ. ಏನಪ್ಪ ಇದು? ಏನ್ ಸುಖ ಬಂತು? ಯಾತಕ್ಕಾಗಿ ಮನುಷ್ಯನಾಗಿ ಹುಟ್ಟಬೇಕು? ಇದು ಒಂದು ದೊಡ್ಡ ಪ್ರಶ್ನೆ. ಅಂಥದ್ರಲ್ಲಿ ನಮ್ಮ ಊರಿನಲ್ಲಿ, ನಮ್ಮ ಪರಿಸರದಲ್ಲಿ ಗುರುಗಳಿದ್ದಾರೆ, ಪರಮಾತ್ಮ ಇದ್ದಾನೆ, ಈಶ್ವರ ಇದ್ದಾನೆ, ಎಲ್ಲರೂ ಇದ್ದಾರೆ ಅಂತಂದಾಗ ನಮ್ಮಂಥ ಪುಣ್ಯವಂತರು ಎಲ್ಲಿದ್ದಾರೆಪ್ಪ? ಹೇಳಪ್ಪ, ಎಲ್ಲಿದ್ದಾರೆ? ಇದಕ್ಕಿನ್ನ ಪುಣ್ಯ ಯಾವುದಿದೆ? ಎಲ್ಲೂ ಇಲ್ಲ. ಅದರಿಂದಾಗಿ ಇವತ್ತು ಆ ಒಂದು ಪರಂಪರೆಯಲ್ಲಿ, ಗುರುಗಳ ಪರಂಪರೆ ಇದು, ಅಂಥ ಒಂದು ಒಳ್ಳೆಯ ಒಂದು ಸಂಸ್ಕಾರ ಇಲ್ಲಿ ಮಾಡ್ಕೊಂಡು ಬರ್ತಾರೆ. ಏನು ಮಾಡ್ತಾರಪ್ಪ? ಒಳ್ಳೆಯ ಒಂದು ರಾಮಾಯಣದ್ದು, ಗೀತೆದು, ಮಹಾಭಾರತ, ಪೋತನ ಭಾಗವತ ಎಲ್ಲರೂ ಬಿಡು, ಅಷ್ಟೇ ತಾನಪ್ಪ, ಇನ್ನೇನು ಇಲ್ವಲ್ಲ. ನೋಡಿದಾಗ ಬೇಕಾಸ್ ಮೊಸಳೆಗಳಿದ್ದಾವೆ. ಅಪ್ಪ ಇಲ್ಲಿ ಬೇಡ, ಇಲ್ಲಿ ಬಾ, ಇಲ್ಲಿ ನಡಿ, ಮುಂದೆ ನಡಿ ಅಂತ ಅಲ್ಲಿ ಒಂದು ಕಡೆ ಕರ್ಕೊಂಡು ಹೋಗಿ, ಯಾವ ಮೊಸಳೆನೂ ಇಲ್ಲ, ಏನೂ ಇಲ್ಲ, ಅಲ್ಲಿ ದಾಟಿಸಿ ನೋಡಪ್ಪ ಇದು ಮೇರು ಪರ್ವತ, ಹೋಗಪ್ಪ ಅಂತ ಹೇಳ್ತಾನೆ ಅವನು.